ಶೇಖರ್ ಅವರು ಸಚಿವರಾಗಿ ಚಿಕ್ಕಬಳ್ಳಾಪುರ ಕಾಲಿಡ್ತಾರೆ ಅನ್ನೋದು ನನಗೆ ಆಸೆ ಇದೆ. ಆಸೆ ಇಲ್ಲ ಅಂತಂತೂ ಖಂಡಿತವಾಗೂ ಇಲ್ಲ. ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಈಶ್ವರ ಮಿನಿಸ್ಟರ್ ಆಗೋದ್ರಲ್ಲೇನು ಸಂದೇಹ ಇಲ್ಲ. ನನಗೆ ಆಸೆ ಅಂತೂ ಇದೆ. ನಾನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿರೋದು ನಿಜ. ಆಗಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ಆಗ್ತೀನಿ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. 23ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನರೇಗಾ ಬಚಾವ್ ಈ ಸ್ಕೀಮ್ನ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ್ರು ಸ್ಕೀಮ್ನ ಮುಚ್ಚಾಕೋ ಹಂತಕ್ಕೆ ಬಿಜೆಪಿಯವರು ಹೋಗಿದ್ದಾರೆ. ಆ ಬಿಜೆಪಿ ವಿರುದ್ಧ, ಬಿಜೆಪಿ ಭ್ರಷ್ಟರ ವಿರುದ್ಧ, ಬಿಜೆಪಿ ನಾಲಾಯಕು ಅಸಮರ್ಥರು ಮುಟ್ಟಾಳ ಸಂಸದರ ವಿರುದ್ಧ ಈ ನಮ್ಮ ಹೋರಾಟ. ಚಿಕ್ಕಬಳ್ಳಾಪುರದಿಂದ ವಾಯ್ಸ್ ರೈಸ್ ಮಾಡ್ತೀವಿ. ಇದು ಪಾರ್ಲಿಮೆಂಟ್ಗೆ ಈ ಬಿಜೆಪಿ ಸಂಸದರಿಗೆ ಕಿವಿ ಕೇಳಬೇಕಿದೆ. ಸರ್, ಮತ್ತೆ ಸುಬ್ಬಾರೆಡ್ಡಿ ಅವರು ಅಸಿಂಧತ್ವದ ಬಗ್ಗೆ ಅದು ಯಾವ ಕಾರಣಕ್ಕಾಗಿದೆ ಅಂತ ನನಗೆ ಮಾಹಿತಿ ಕೊರತೆ ಇದೆ. ಬಟ್ ಸುಬ್ಬಾರೆಡ್ಡಿ ಸಾಹೇಬ್ಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅವ್ರ ಜೊತೆ ನಾವು ಪಾರ್ಟಿ ಎಲ್ಲ ಅವ್ರ ಜೊತೆ ಇದ್ದೀವಿ ಸರ್. ಸರ್, ಈ ಸಿಪಿಐಎಂ ಅವರನ್ನು ಮರುಚುನಾವಣೆಗೆ ತುಂಬಾ ಒತ್ತಾಯ ಮಾಡ್ತಾರೆ ಸರ್. ಅದು ಬಾಗೇಪಲ್ಲಿಯ ವಿಚಾರ. ನಾನು ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ, ನನಗದು ಗೊತ್ತಿಲ್ಲ. ಬಟ್ ಸುಬ್ಬಾರೆಡ್ಡಿ ಸಾಹೇಬರು ನಮ್ಮ ಪಕ್ಷದ ಶಾಸಕರು, ಅವ್ರ ಜೊತೆ ನಾವೆಲ್ಲ ನಿಲ್ತೀವಿ ಸರ್. ಸರ್, ಕೇಂದ್ರದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸ್ತಿದೆ. ಅವರ ಒಂದು ಆಡಳಿತ ಅಸಮರ್ಥವಾಗಿದೆ. F-15 ಫೈಲ್ ಬಗ್ಗೆ ನಿರೂಪಿಸೋದು ನೋಡಿ, ಆತ ವ್ಯಕ್ತಿ ಏನಿದ್ದಾನೆ ಅದನ್ನು ಪಬ್ಲಿಷ್ ಮಾಡಿರೋ ವ್ಯಕ್ತಿ ಸತ್ತೋಗಿದ್ದಾನೆ. ಬಟ್ ಆ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಭಯ ಇದೆ, ಬಿ ಜೆ ಪಿಯವ್ರಿಗೆ ಭಯ ಇದೆ. ಅದನ್ನು ಪ್ರಾಪರಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಅಪೋಸಿಷನ್ ಏನಿದೆ, ಈ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸ್ಪೋಸ್ ಮಾಡುತ್ತೆ. ಅತಿ ಶೀಘ್ರದಲ್ಲಿ ಭಾಳಷ್ಟು ವಿಚಾರಗಳು ಆಚೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಸರ್. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಡಿಜಿಟಲ್ ಟೀಮ್ ವೀಕ್ ಇದೆಯಾ ಸರ್? ಇಲ್ಲ, ಹಂಗೇನಿಲ್ಲ. ನಾವು ಡಿಜಿಟಲ್ ಟೀಮ್ ಸ್ಟ್ರಾಂಗ್ ಇದ್ದೀವಿ. ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳಿದ್ದಾರೆ ಅಷ್ಟೇ. ಅಲ್ಲಿ ಬಿ ಜೆ ಪಿಯಲ್ಲಿ ಪೇಡ್ ಆರ್ಟಿಸ್ಟ್ಗಳು, ಗಾನ ಭಜನ ಟೀಮ್ಗಳು, ಒಂದು ಕಾಮೆಂಟ್ಗೆ ಈ ಕೆಲವರು ಮುಟ್ಟಾಳ್ರೆಲ್ಲ ಇದ್ದಾರೆ. ಒಂದು JCB, ಒಂದು ಸ್ಪೈಕ್ಸು, ಈ ಕೋತಿಗಳೆಲ್ಲ ಇದ್ದಾವೆ, ಕಮಂಗಿಗಳು, ಕೋತಿಗಳೆಲ್ಲ ಕೆಲವೆಲ್ಲ ಮೈಸೂರಿಂದ ಬಿಜಾಪುರಿಂದ ಬರ್ತವೆ. ಇವೆಲ್ಲ 60 ಪೈಸೆ 70 ಪೈಸೆ ಕೊಟ್ಟು ಪೇಡ್ ಕಾಮೆಂಟ್ಗಳು ಹಾಕ್ಸ್ಕೊಂಡು ಒಂದು ವಿಕೃತವಾದ ಖುಷಿ ಅನುಭವಿಸ್ತಾ ಇದೆ. ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಿದೆ ಅಷ್ಟೇ. ಸರ್, ತಾಲೂಕಿನಲ್ಲಿ ನೆಕ್ಸ್ಟ್ ಮುಂದಿನ ಚುನಾವಣೆಗಾಗಿ ಬಿಜೆಪಿಯಲ್ಲಿ 4 ಜನರು ಆಕಾಂಕ್ಷಿ. ಸರ್, ಬಿಜೆಪಿಯ ಆಂತರಿಕ ವಿಚಾರ ಒಂದಂತೂ ಹೇಳಬಲ್ಲೆ, ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ಬಿಜೆಪಿ ಇಲ್ಲ, ಇರೋದು ಇಲ್ಲ. ಇದೇನಿದ್ರು ಕಾಂಗ್ರೆಸ್ ಭದ್ರಕೋಟೆ. ನಾವೆಲ್ಲರೂ ಯುನೈಟ್ ಆಗಿದ್ದೀವಿ. ನೆಕ್ಸ್ಟ್ ಪಾರ್ಟಿ ಸಿಂಬಲಲ್ಲಿ ಬರೋ ಎಲೆಕ್ಷನ್ಸ್ ಎಲ್ಲ ನೋಡಿ ನಾವೆಲ್ಲರೂ ಗೆಲ್ತೀವಿ. ಸರ್, ಏನು